ಕಟ್ ಮಾಡಿಟ್ಟಿರುವಂಥ 2 ಕೈ ಹಿಡಿ ಫುಲ್ ಕೊತ್ತಂಬರಿ ಸೊಪ್ಪು, 1 ಕೈ ಹಿಡಿ ಫುಲ್ ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿ, ಅರ್ಧ ಇಂಚು ಕಟ್ ಮಾಡಿಟ್ಟಿರುವಂಥ ಹಸಿ ಶುಂಠಿ, 3 ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ತೊಗೊಬಂದಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ತಳ ಇರುವಂತಹ ಪಾತ್ರೆಯನ್ನು ಇಟ್ಕೊಳ್ತೀನಿ. ಇದಕ್ಕೀಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಒಂದು ಶುಭ್ರವಾದ ಬಟ್ಟೆಯಲ್ಲಿ ಪಾತ್ರೆಯನ್ನು ಚೆನ್ನಾಗಿ ಒರೆಸಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದ ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾನು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತೀನಿ. ಇವಾಗ 1 ಕೈ ಹಿಡಿ ಫುಲ್ಲು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಒಗ್ಗರಣೆ ಚೆನ್ನಾಗಿ ಆಯಿತು. ಈಗ ಇದಕ್ಕೆ ನಾನು ಪೇಸ್ಟ್ ಮಾಡಿಟ್ಟಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಣ್ಣ ನೋಡಿ ಹಸುರಿಗೆ ಇಷ್ಟು ಚೆನ್ನಾಗಿದೆ. ಈಗ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಕೂಡ ಈಗ ಪಾತ್ರೆ ಒಳಗೆ ಹಾಕ್ತೀನಿ ನೀರನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಈ ಬಣ್ಣ ಕಲರ್ ಚೇಂಜ್ ಆಗೋವರೆಗೂ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ಅಲ್ಲಿವರೆಗೂ ನಾನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಹಾಗೆ ತಿರುಗಿಸ್ತೀನಿ. ಇನ್ನೊಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ. ನೋಡಿ ಬಣ್ಣ ಹೇಗೆ ಚೇಂಜ್ ಆಗಿದೆ. ಒಂದು 2 ನಿಮಿಷ ಹೀಗೆ ಬೇಯ್ತಾ ಇರಲಿ. ಈಗ 1 ಟೀ ಸ್ಪೂನ್ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡನ್ನು ಸೇರಿಸ್ಕೊಳ್ತೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದರೊಳಗೆ ಮೆಣಸಿನಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದುವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ.
ನಾನಿಲ್ಲಿ ಒಂದು ಅರ್ಧ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದನ್ನು ಚೆನ್ನಾಗಿ ಕಿವುಚಿ ನೀರನ್ನು ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪನೇ ಸ್ವಲ್ಪ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಕಹಿ ಕಹಿ ಆಗಿಬಿಡುತ್ತೆ ಸಾಂಬಾರು. ಅದಕ್ಕೆ ಇಷ್ಟು ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇರೋದು. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ, ಅದುವರೆಗೂ ಫ್ರೈ ಮಾಡ್ತೀನಿ. ನಿಧಾನ ಉರಿಯಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಫ್ರೈ ಆಗೋಷ್ಟೊತ್ತಿಗೆ ನೋಡಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ಒಂದು 5ರಿಂದ 6 ಗೋಡಂಬಿ, ಸ್ವಲ್ಪ ಹುರಿಗಡಲೆ 1 ಟೇಬಲ್ ಸ್ಪೂನಷ್ಟು, ಇದ್ರ ಜೊತೆಗೆ ಒಂದು 3 ಚಿಕ್ಕ ಟೊಮೊಟೊಗಳು ಹಾಕಿ ಚೆನ್ನಾಗಿ ರುಬ್ಬಿ ತಗೊಬರ್ತೀನಿ. ಗೋಡಂಬಿ, ಹುರಿಗಡಲೆ, ತೆಂಗಿನಕಾಯಿ. ಇದ್ರ ಜೊತೆಗೆ ನನಗೆ ಕಟ್ ಮಾಡಿಟ್ಟಿರುವಂಥ ಟೊಮೊಟೊವನ್ನು ಕೂಡ ಸೇರಿಸ್ಕೊಳ್ತೀನಿ. ಇದನ್ನು ಗ್ರೈಂಡ್ ಮಾಡಿ ತರ್ತೀನಿ. ತುಂಬ ನುಣ್ಣಗೇನು ಮಾಡೋದು ಬೇಡ, ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ, ಹುರಿಗಡಲೆ, ಗೋಡಂಬಿ ಮತ್ತು ಟೊಮೊಟೊ ಪೇಸ್ಟನ್ನು ಹಾಕ್ತೀನಿ. ಅದಕ್ಕೆ ನೀರನ್ನು ಕೂಡ ಸೇರಿಸ್ತೀನಿ. ನಮಗೆ ಸಾಂಬಾರು ಎಷ್ಟು ಬೇಕಂತ ನೋಡಿ ಸ್ವಲ್ಪ ನೀರನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆಗಿದೆ. ಇದನ್ನೀಗ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತೀನಿ. ನಾನಿಲ್ಲಿ 1 kg ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ನೀಟಾಗಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ, ಮರದ ಸೌಟು ತೊಗೊಂಡಿದ್ದೀನಿ, ಇದರಲ್ಲೇ ಹಾಕಿ ತಿರುಗ್ಸೋಕ್ಕಾಗ್ತಾಯಿಲ್ಲ, ಸ್ವಲ್ಪ ತೂಕ ಥರ ಇದೆ ಬೆಂಡೆಕಾಯಿ. ಪಾತ್ರೆ ತಳ ಕೂಡ ಬೆಳ್ಳಗಿದೆ. ನಾನೀಗ ಫ್ರೈ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಅಂತ ನೀವೇ ನೋಡಿ. ಬೆಂಡೆಕಾಯಿ ತೂಕವಾಗಿರುವಂಥ ಬೆಂಡೆಕಾಯಿ ಹಗೂರವಾಗುತ್ತೆ. ಅದರಲ್ಲಿರೋ ಲೋಳೆ ಒಂಥರ ಜೆಲ್ಲಿ ಜೆಲ್ಲಿ ಥರ ಇರೋದೆಲ್ಲ ಪಾತ್ರೆ ತಳದಲ್ಲಿ ಅಂಟ್ಕೊಳ್ಳುತ್ತೆ. ಬೆಂಡೆಕಾಯಿ ಹಗೂರವಾಗುತ್ತೆ. ನೋಡಿ, ಪಾತ್ರೆ ತಳ ಬೆಳ್ಳಗಿತ್ತು, ಹೇಗೆ ಕಪ್ಪಾಗಿದೆ. ಬೆಂಡೆಕಾಯಿಯಲ್ಲಿರುವಂತಹ ಆ ಅಂಟಿನಂಶ ಎಲ್ಲ ಪಾತ್ರೆ ತಳದಲ್ಲಿದೆ. ಬೆಂಡೆಕಾಯಿ ಹಗೂರವಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೀಗ ರುಚಿಗೆ ನಾನು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನಾನು ಫ್ರೈ ಮಾಡಿಟ್ಟಿರುವಂತಹ ಬೆಂಡೆಕಾಯನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ತಳ ನೋಡಿ ಎಷ್ಟು ಕಪ್ಪಾಗಿದೆ, ಆದರೆ ಇದು ಸೀದಿರೋದಲ್ಲ, ಬೆಂಡೆಕಾಯಿಯ ಲೋಳೆ ಅದು ಪಾತ್ರೆ ತಳದಲ್ಲಿರೋದು. ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಲಿಡ್ಡಿಂದ ಕ್ಲೋಸ್ ಮಾಡಿ 2 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಈ ಪಾತ್ರೆ ತಳದಲ್ಲಿ ಬೆಂಡೆಕಾಯಿ ಲೋಳೆ ಎಲ್ಲ ಅಂಟ್ಕೊಬಿಟ್ಟಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಡ್ತೀನಿ. ಸಾಂಬಾರು ಸ್ವಲ್ಪ ತಿರುಗಿಸೋಣ. ಬೆಂಡೆಕಾಯಿ ಯಾರಿಗಿಷ್ಟ ಇಲ್ಲ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಸಾಂಬಾರು ಮಾಡಿದರೆ. ಚೆನ್ನಾಗಿ ಕುದಿ ಬರ್ಸಿದ್ದೀನಿ ಪಾತ್ರೆನ ನೀರಲ್ಲಿ. ಈ ಕಡೆ ಸಾಂಬಾರು ನೋಡಿ ಹಿಂಗೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು 2-3 ಬಾರಿ ಹೀಗೆ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು. ಬೆಂಡೆಕಾಯಿ ಸಾಂಬಾರು ಮಾಡೋದು ಅದು ಲೋಳೆ ಇರುತ್ತೆ, ಅದೆಲ್ಲ ತುಂಬ ರಿಸ್ಕು. ಆ ಥರ ಎಲ್ಲ ಏನಿಲ್ಲ. ಈ ಥರ ಈಸಿ ಮೆಥಡೆಲ್ಲ ಯೂಸ್ ಮಾಡಿ ಮಾಡ್ಕೊ ತಿನ್ಬೋದು. ನೋಡಿ ಸಾಂಬಾರು ರೆಡಿಯಾಗೇ ಹೋಯಿತು. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಬಿಸಿಯಾಗಿರುವಂಥ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ನಮ್ಮ ಮನೇಲಿ. ಸಾಂಬಾರೇನೋ ಆಯಿತು, ಊಟ ಮಾಡಬೇಕು, ಮತ್ತು ಪಾತ್ರೆ ತೊಳಿಬೇಕಲ್ವಾ. ಸ್ವಲ್ಪ ಹುಳಿ, ಉಪ್ಪು, ಖಾರ, ಕ್ರೀಮಿಯಾಗಿ ತುಂಬ ಚೆನ್ನಾಗಿದೆ ಸಾಂಬಾರು. ಬಿಸಿ ಮಾಡಿ ಹಾಕಿದ್ದೀನಿ, ಅಷ್ಟೊಂದು ಹಾಕ್ಬೇಡ, ಅದ್ರಲ್ಲಿ ಅರ್ಧ ತೆಗಿ. ಒಂದು 5 ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ. ನೋಡಿ ಪಾತ್ರೆ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಯಕ್ಕಿಟ್ಟಿದ್ದೆ. ಈ ಬೆಂಡೆಕಾಯಿದು ಲೋಳೆ ಎಲ್ಲ ಹಿಂಗೆ ಬಿಟ್ಕೊಬಿಟ್ಟಿದೆ ಅಂತ ಹಿಂಗೆ ಕೈಯಲ್ಲಿ ಉಜ್ಜಿದ್ರೆ ಸಾಕು, ಎಲ್ಲ ಬಿಟ್ಟು ಬರ್ತಾ ಇದೆ. ನಾವು ಅಡುಗೆ ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡ್ರೆ ಈಸಿ. ಮನೆ ತುಂಬ ಅಡುಗೆ ಎಲ್ಲ ಹಾರಲ್ಲ, ಮತ್ತು ಅಡುಗೆ ಮಾಡೋಕ್ಕೆ ಕೂಡ ಈಸಿ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಅಂತ. ಇದನ್ನು ಇವಾಗ ಚೆಲ್ಬಿಟ್ಟು ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಸುಮ್ಮನೆ ಹಿಂಗೆ ಉಜ್ಜಿದ್ರೆ ಸಾಕು. ನೋಡಿ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಇದೇ ಥರ ನಾನು ಎಲ್ಲ ಉಜ್ಜಿ ತಗೊಬರ್ತೀನಿ. ಈ ಥರ ಉಜ್ಜಿದ್ರೆ ಈ ಥರ ಆಗಿಬಿಡುತ್ತೆ. ಇದನ್ನೀಗ ತೊಳೆದಿದ್ದೀನಿ. ಅಡಿತಳದಲ್ಲಿ ಏನಿದು ಕಪ್ಪು ಗೆರೆ ಅಂದ್ಕೋಬೇಡಿ, ಅದು ಪಾತ್ರೆ ತುಂಬ ತೆಳು ಇರೋದ್ರಿಂದ ಅದು ಬಿಸಿಗೆ ಹಾಗೆ ಒಂದು ಲೈನ್ ಬಂದಿರೋದು.